ಬುದ್ಧ. ಬುದ್ಧನ ಹೆಸರನ್ನ ಕೇಳದವರು ಯಾರೂ ಇರಲಿಕ್ಕಿಲ್ಲ. ಈ ಬುದ್ಧ ರಾಜನಾಗಿ ತನ್ನ ತಂದೆಯ ಸಾಮ್ರಾಜ್ಯವನ್ನ ಆಳಬೇಕಾಗಿದ್ದವನು ಸನ್ಯಾಸಿಯಾಗಿ ದೇಶವೆಲ್ಲ ಸಂಚರಿಸಿದ್ದು ಯಾಕೆ? ಬುದ್ಧನಿಗೆ ಮದುವೆಯಾಗಿ ಹೆಂಡತಿ ಮಕ್ಕಳಿದ್ರೂ ಕೂಡ ಆತ ಸನ್ಯಾಸಿ ಆಗೋದಕ್ಕೆ ಕಾರಣವಾದ್ರು ಏನು? ಬುದ್ಧನಿಗೆ ಬುದ್ಧ ಅನ್ನೋ ಹೆಸರು ಹೇಗೆ ಬಂತು? ಬುದ್ಧನಿಗೆ ಜ್ಞಾನೋದಯ ಆಗಿದ್ದು ಹೇಗೆ? ಅಷ್ಟಕ್ಕೂ ಯಾರು ಈ ಬುದ್ಧ? ಈ ರೀತಿಯ ಹಲವಾರು ಪ್ರಶ್ನೆಗಳಿಗೆ ನಾವಿವತ್ತು ಉತ್ತರ ತಿಳಿಯೋಣ. ಬುದ್ಧ ಜನಿಸಿದ್ದು ಶಾಕ್ಯ ಕುಲದ ರಾಜನಾಗಿದ್ದ ಶುದ್ಧೋಧನ ಮತ್ತು ಮಾಯಾದೇವಿ ದಂಪತಿಗೆ ಜನಿಸ್ತಾನೆ. ಗಂಡು ಮಗು ಜನಿಸಿದ ಸಂಭ್ರಮಾಚರಣೆಯಲ್ಲಿ ಶುದ್ಧೋಧನ ಇಡೀ ತನ್ನ ರಾಜ್ಯದಲ್ಲಿ ಸಂಭ್ರಮ ಸಡಗರದ ವಾತಾವರಣವನ್ನು ಉಂಟು ಮಾಡ್ತಾನೆ. ಮಗನ ಜನನದ ಖುಷಿಗಾಗಿ ಬ್ರಾಹ್ಮಣ ಮತ್ತು ಋಷಿ ಹಾಗೂ ಪಂಡಿತರಿಗೆ ಅಷ್ಟೇ ಅಲ್ಲದೆ ಬಡವರಿಗೆ ದಾನವನ್ನು ಮಾಡ್ತಾನೆ. ಈ ರೀತಿಯ ಸಂಭ್ರಮಾಚರಣೆಯ ಸಡಗರದಲ್ಲಿದ್ದ ಶುದ್ಧೋಧನನಿಗೆ ಭಿಕ್ಷೆಯನ್ನು ತೆಗೆದುಕೊಳ್ಳಲು ಬಂದಿದ್ದ ಋಷಿಯೊಬ್ಬರು ಮಗುವಿನ ಜನ್ಮ ಕುಂಡಲಿಯನ್ನು ಪರಿಶೀಲಿಸಿ ಬುದ್ಧ ಮುಂದೆ ಒಬ್ಬ ದೊಡ್ಡ ಸನ್ಯಾಸಿಯಾಗುತ್ತಾನೆ ಎಂದು ಹೇಳ್ತಾನೆ. ಆದರೆ ಶುದ್ಧೋಧನ ಇದನ್ನ ಕೇಳಿ ಚಿಂತಾಕ್ರಾಂತನಾಗಿರ್ತಾನೆ. ಆದರೆ ಇದೆಲ್ಲ ಆಗುವ ವೇಳೆಗೆ ತಾಯಿ ಮಾಯಾದೇವಿಯು ಮಗು ಹುಟ್ಟಿದ 7ನೇ ದಿನಗಳಲ್ಲಿ ಸಾವನ್ನಪ್ತಾಳೆ. ಆಗ ಆ ಮಗುವನ್ನು ಶುದ್ಧೋಧನನ 2ನೇ ಹೆಂಡತಿಯಾಗಿದ್ದ ಪ್ರಜಾಪತಿ ಗೌತಮಿ ಸಾಕಿ ದೊಡ್ಡವನನ್ನಾಗಿ ಮಾಡ್ತಾಳೆ. ಆ ಮಗುವಿಗೆ ಸಿದ್ಧಾರ್ಥ ಎಂಬ ಹೆಸರನ್ನ ಇಟ್ಟಿದ್ದರು. ಆದರೆ ಅದೊಂದು ಚಿಂತೆ ಮಾತ್ರ ಶುದ್ಧೋಧನನಿಗೆ ಕಾಡುತ್ತಲೇ ಇತ್ತು. ತನ್ನ ಮಗ ಸನ್ಯಾಸಿಯಾಗುವುದನ್ನು ಹೇಗೆ ತಪ್ಪಿಸಬಹುದು ಎಂದು ಪ್ರತಿದಿನ ಚಿಂತಿಸುತ್ತಲೇ ಇದ್ದ. ತನ್ನ ಮಗನಿಗೆ ಕಷ್ಟ ದುಃಖ ಎಂಬ ವಿಚಾರಗಳು ಹತ್ತಿರವೂ ಸುಳಿಯದ ರೀತಿ ನೋಡ್ಕೊಳ್ತಾನೆ. ಸಿದ್ಧಾರ್ಥನು ಹೊರಗಿನ ಪ್ರಪಂಚವನ್ನು ನೋಡೋಕೆ ಆಗೋದೇ ಇಲ್ಲ. ಯಾವಾಗಲೂ ಅರಮನೆಯಲ್ಲೇ ಕಾಲ ಕಳೆಯುತ್ತಾ ರಾಜ್ಯದ ಸುಖಭೋಗವನ್ನು ಅನುಭವಿಸುತ್ತಿದ್ದ. ಹಾಗೆ ತಂದೆ ಶುದ್ಧೋಧನ ಮಗನಿಗೆ ರಾಜನಾಗಲು ಬೇಕಾದ ಶಿಕ್ಷಣ, ಕತ್ತಿವರಸೆ, ಬಿಲ್ವಿದ್ಯೆ, ಮಲ್ಲಯುದ್ಧ ಮುಂತಾದವುಗಳ ಶಿಕ್ಷಣವನ್ನು ಕೊಡಿಸ್ತಾನೆ. ಮೊದಲೇ ಬುದ್ಧಿವಂತನಾಗಿದ್ದ ಸಿದ್ಧಾರ್ಥನು ಆ ಎಲ್ಲವನ್ನು ಬೇಗನೆ ಕಲಿತುಕೊಳ್ತಾನೆ. ಮುಂದೆ ಸಿದ್ಧಾರ್ಥನಿಗೆ 16 ವರ್ಷ ವಯಸ್ಸಾಗಿರುತ್ತೆ. ಇನ್ನು ಮುಂದೆ ಈತನಿಗೆ ಮದುವೆ ಮಾಡಿದರೆ ಆಯಿತು ಅಂತ ಆತ ಸನ್ಯಾಸಿ ಆಗುವುದನ್ನು ತಪ್ಪಿಸಬಹುದು ಎಂದು ರಾಜ ಶುದ್ಧೋಧನ ಯಶೋಧರಿ ಎಂಬ ಸುಂದರವತಿಯಾದ ಯುವರಾಣಿಯೊಂದಿಗೆ ಸಿದ್ಧಾರ್ಥನ ಮದುವೆಯನ್ನು ಮಾಡಿಸ್ತಾರೆ. ಮುಂದೆ ಸಿದ್ಧಾರ್ಥನಿಗೆ ಒಂದು ಗಂಡು ಮಗು ಕೂಡ ಜನಿಸುತ್ತೆ. ಆ ಮಗುವಿಗೆ ರಾಹುಲ್ ಅಂತ ಹೆಸರಿಡ್ತಾರೆ. ಇಲ್ಲಿಯವರೆಗೂ ಎಲ್ಲವೂ ಸರಿಯಾಗಿಯೇ ಇತ್ತು. ಆದರೆ ಸಿದ್ಧಾರ್ಥನಿಗೆ ಅಂದರೆ ಬುದ್ಧನಿಗೆ ತನ್ನ ಸಾಮ್ರಾಜ್ಯವನ್ನು ನೋಡುವ ಆಸೆಯಾಗುತ್ತೆ. ಅದಕ್ಕಾಗಿ ಸಿದ್ಧಾರ್ಥನು ಒಂದು ದಿನ ತನ್ನ ಸಾರಥಿಯನ್ನು ಕರೆದುಕೊಂಡು ಸಾಮ್ರಾಜ್ಯದ ಸಂಚಾರಕ್ಕೆಂದು ಹೊರಡ್ತಾನೆ. ಹೀಗೆ ಹೊರಟಾಗ ಅವರಿಗೆ ಒಬ್ಬ ವಯೋವೃದ್ಧ ಎದುರಾಗ್ತಾನೆ. ಆಗ ಸಿದ್ಧಾರ್ಥನು ತನ್ನ ಸಾರಥಿಗೆ, ಈ ವ್ಯಕ್ತಿಗೆ ಏನಾಗಿದೆ, ಈ ವ್ಯಕ್ತಿಯ ಚರ್ಮ ಏಕೆ ಹೀಗೆ ಸುಕ್ಕುಗಟ್ಟಿದೆ ಎಂದು ಕೇಳ್ತಾನೆ. ಅದಕ್ಕೆ ಸಾರಥಿಯು, ಅವನಿಗೆ ವಯಸ್ಸಾಗಿದೆ, ಆದ ಕಾರಣ ಆತನ ಚರ್ಮ ಸುಕ್ಕುಗಟ್ಟಿದೆ. ಪ್ರತಿಯೊಬ್ಬ ಮನುಷ್ಯನಿಗೂ ವಯಸ್ಸಾದಾಗ ಅವನು ಹೀಗೆಯೇ ಆಗುತ್ತಾನೆ ಎಂದು ಹೇಳ್ತಾನೆ. ಅದರ ನಂತರ ಹಾಗೆ ಮುಂದೆ ನಡೆದಾಗ ಒಂದು ಮನೆಯ ಮುಂದೆ ಒಬ್ಬ ರೋಗಿ ಮಲಗಿರುವುದನ್ನು ಕಂಡ ಸಿದ್ಧಾರ್ಥ ಸಾರಥಿಗೆ ಆತ ಹಾಗೆ ಏಕೆ ವರ್ತಿಸುತ್ತಾ ಮಲಗಿದ್ದಾನೆ ಎಂದು ಕೇಳ್ತಾನೆ. ಅದಕ್ಕೆ ಸಾರಥಿಯು, ಒಬ್ಬ ಮನುಷ್ಯನಿಗೆ ಜೀವನದಲ್ಲಿ ರೋಗ ಕಾಯಿಲೆಗಳು ಸಾಮಾನ್ಯ. ಅವನಿಗೆ ಕಾಯಿಲೆ ಬಂದಿದೆ, ಅದಕ್ಕೆ ಅವನು ಆ ರೀತಿ ವರ್ತಿಸುತ್ತಿದ್ದಾನೆ ಎಂದು ಹೇಳ್ತಾನೆ. ಹಾಗೆ ಮುಂದೆ ನಡೆದಾಗ ಒಬ್ಬ ವ್ಯಕ್ತಿಯ ಶವಯಾತ್ರೆ ಜರುಗುತ್ತಿರುತ್ತೆ. ಅದನ್ನು ಕಂಡ ಸಿದ್ಧಾರ್ಥನು ಸಾರಥಿಗೆ ಆ ವ್ಯಕ್ತಿಯನ್ನ ಅವರು ಯಾಕೆ ಆ ರೀತಿ ಎತ್ತುಕೊಂಡು ಹೋಗ್ತಿದ್ದಾರೆ ಎಂದು ಕೇಳ್ತಾನೆ. ಅದಕ್ಕೆ ಸಾರಥಿಯು ಹೀಗೆ ಉತ್ತರಿಸ್ತಾನೆ, ಆತ ಸಾವನ್ನಪ್ಪಿದ್ದಾನೆ. ಇದು ಮನುಷ್ಯನ ಜೀವನದ ಕೊನೆಯ ಹಂತ. ಎಲ್ಲರೂ ಒಂದು ದಿನ ಸಾವನ್ನಪ್ಪಲೇಬೇಕು. ಅದೇ ರೀತಿ ಆ ವ್ಯಕ್ತಿ ಸಾವನ್ನಪ್ಪಿದ್ದಾನೆ. ಅದಕ್ಕಾಗಿ ಅವನ ದೇಹವನ್ನ ಕ್ರಿಯಾವಿಧಿಗಳ ಮೂಲಕ ಬೀಳ್ಕೊಡಲು ಹೊರಟಿದ್ದಾರೆ ಎಂದು ಹೇಳ್ತಾನೆ. ಈ ಎಲ್ಲ ದೃಶ್ಯಗಳ ಕಂಡ ಸಿದ್ಧಾರ್ಥನು ಅವುಗಳ ಬಗ್ಗೆ ಚಿಂತಿಸಲು ಶುರು ಮಾಡ್ತಾನೆ. ಹಾಗೆ ಮುಂದೆ ಸಾಗಿದಾಗ ಸ್ವಲ್ಪ ಸಮಯದ ನಂತರ ದಾರಿಯಲ್ಲಿ ಒಬ್ಬ ಸನ್ಯಾಸಿಯು ಧ್ಯಾನ ಮಾಡುತ್ತಾ ಕುಳಿತಿರುವುದನ್ನು ಕಾಣ್ತಾನೆ. ಆಗ ಸಿದ್ಧಾರ್ಥ ಮತ್ತೆ ಸಾರಥಿಯನ್ನ ಪ್ರಶ್ನಿಸ್ತಾನೆ, ಅವರು ಯಾಕೆ ಆ ರೀತಿಯಾಗಿ ಕುಳಿತಿದ್ದಾರೆ ಅಂತ ಕೇಳ್ತಾನೆ. ಅದಕ್ಕೆ ಸಾರಥಿ, ಆಶೆ ಆಮಿಷ ಸುಖಭೋಗವನ್ನು ತೊರೆದು ಇರುವವರು ಸನ್ಯಾಸಿಗಳು ಎಂದು ಹೇಳ್ತಾನೆ. ಆ ಸನ್ಯಾಸಿ ಯಾವುದೇ ಚಿಂತೆ ಇಲ್ಲದೆ ಶಾಂತತೆಯಿಂದ ಧ್ಯಾನ ಮಗ್ನನಾಗಿ ಕುಳಿತಿರುವುದನ್ನು ಕಂಡ ಸಿದ್ಧಾರ್ಥನ ಮನಸ್ಸಿನಲ್ಲಿ ಚಿಲುಮೆ ಚುಮ್ಮಲು ಆರಂಭಿಸುತ್ತೆ. ನಂತರ ಮರಳಿ ಮತ್ತೆ ಅರಮನೆಗೆ ಬರ್ತಾರೆ. ಅವತ್ತು ರಾತ್ರಿ ಸಿದ್ಧಾರ್ಥ ಯೋಚಿಸುತ್ತಾ ಮಲಗಿರ್ತಾನೆ. ನಾ ಕಂಡ ಮೊದಲ 3 ದೃಶ್ಯಗಳಲ್ಲಿ ಎಲ್ಲವೂ ಮನುಷ್ಯನ ಜೀವನದಲ್ಲಿ ಸಾಮಾನ್ಯ. ನನಗೂ ಒಂದು ದಿನ ವಯಸ್ಸಾಗುತ್ತದೆ, ನನಗೂ ಒಂದು ದಿನ ರೋಗ ಬರುತ್ತದೆ, ನಾನು ಒಂದು ದಿನ ಸಾವನ್ನಪ್ಪುತ್ತೇನೆ. ಆದರೆ ಅವೆಲ್ಲವೂ ದುಃಖಮಯ ಸಂಗತಿಗಳೇ ಆಗಿವೆ.
ಜೀವನದ ಕೊನೆಯ ದಿನಗಳಲ್ಲಿ ಈ ದುಃಖ ಅನುಭವಿಸಲು ನಾನು ಇಷ್ಟು ಸುಖದಿಂದ ಬದುಕಬೇಕೆ ಎಂದು ಯೋಚಿಸಿ ತಾನು ನೋಡಿದ ಕೊನೆಯ ದೃಶ್ಯದಲ್ಲಿದ್ದ ಸಾಧುವಿನ ರೀತಿ ತಾನೂ ಕೂಡ ಸನ್ಯಾಸಿಯಾಗಿ ಜೀವನವನ್ನ ಸಾಗಿಸಲು ನಿರ್ಧರಿಸಿ ಆ ದಿನ ರಾತ್ರಿ ತನ್ನ ಹೆಂಡತಿ ಮಗುವಿನ ಮುಖವನ್ನ ಕೊನೆಯ ಬಾರಿ ನೋಡಿ ಕುದುರೆ ಏರಿ ಅಲ್ಲಿಂದ ಅರಮನೆಯನ್ನ ತ್ಯಜಿಸಿ ಹೊರಟು ಹೋಗ್ತಾನೆ. ನಂತರ ಒಬ್ಬ ಸನ್ಯಾಸಿಯ ಬಳಿ ಹೋಗಿ ಸನ್ಯಾಸಿಯ ವಸ್ತ್ರವನ್ನ ಪಡೆದು ಭಿಕ್ಷೆ ಬೇಡುತ್ತಾ ಹಾಗೆ ಸನ್ಯಾಸಿಗಳ ಬಳಿ ಬೋಧನೆ ಪಡೆಯುತ್ತಾ ದೇಶವನ್ನ ಸಂಚರಿಸುತ್ತಾ ಹೊರಡ್ತಾನೆ. ಹಲವು ಸನ್ಯಾಸಿಗಳಿಂದ ಬೋಧನೆ ಪಡೆದ ಸಿದ್ಧಾರ್ಥನು ಒಂದು ದಿನ ಧ್ಯಾನ ಮಾಡಲು ಎಂದು ಕುಳಿತುಕೊಳ್ತಾನೆ. ಆದರೆ ಆತನಿಗೆ ತಪಸ್ಸಿನಿಂದ ಮಾತ್ರ ಜ್ಞಾನೋದಯ ಸಾಧ್ಯವಿಲ್ಲ ಎಂಬುದು ತಿಳಿಯುತ್ತದೆ. ಅದಕ್ಕಾಗಿ ಆತ ಸಂಚರಿಸುತ್ತಾ ಉತ್ತರ ಪ್ರದೇಶದ ಗಯಾ ಎಂಬಲ್ಲಿ ಬಂದಾಗ ಆತ ಅಲ್ಲಿ ಬೋಧಿ ವೃಕ್ಷದ ಕೆಳಗೆ ಇದ್ದ ಶಾಂತವಾದ ಪ್ರದೇಶವನ್ನು ಕಂಡು ಧ್ಯಾನ ಮಾಡಲು ನಿರ್ಧರಿಸಿ ಅಲ್ಲಿಯವರೆಗೂ ಹೇಳಿದ ಸನ್ಯಾಸಿಗಳ ಬೋಧನೆಗಳನ್ನು ಸ್ಮರಿಸುತ್ತಾ ಜಗತ್ತಿನ ಪರಿವೇ ಇಲ್ಲದೆ 49 ದಿನಗಳ ಕಾಲ ಜ್ಞಾನದಲ್ಲಿ ಮಗ್ನನಾಗಿ ಕುಳಿತುಕೊಂಡಾಗ ಸಿದ್ಧಾರ್ಥನಿಗೆ ಜ್ಞಾನೋದಯವಾಗುತ್ತೆ. ಅಂದಿನಿಂದ ಅವನನ್ನು ಬುದ್ಧ ಎಂದು ಕರೆಯಲು ಆರಂಭಿಸುತ್ತಾರೆ. ಬುದ್ಧ ಎಂದರೆ ಜ್ಞಾನವನ್ನು ಪಡೆದವನು ಬುದ್ಧಿವಂತ ಎಂಬ ಅರ್ಥವನ್ನು ನೀಡುತ್ತದೆ. ನೋಡಿದ್ರಲ್ವಾ ವೀಕ್ಷಕರೇ, ಬುದ್ಧ ರಾಜನಾಗಬೇಕಾದವನು ಸನ್ಯಾಸಿಯಾಗಿದ್ದು ಹೇಗೆ ಅಂತ. ಬುದ್ಧನ ಬಗ್ಗೆ ನಿಮ್ಗೇನನ್ಸುತ್ತೆ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಮತ್ತೆ ಇನ್ನಷ್ಟು ಆಸಕ್ತಿಕರ ವಿಷಯಗಳೊಂದಿಗೆ ಸಿಗ್ತೀವಿ. ಧನ್ಯವಾದಗಳು.